ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ಇವತ್ತು ಮನೇಲಿ ಸ್ವಲ್ಪ ರೇಷನ್ಸ್ ಖಾಲಿಯಾಗಿತ್ತು ಅಂತೇಳಿ ಆರ್ಡರ್ ಮಾಡಿದ್ದೆ, ಬಂದಿತ್ತು. ಅದನ್ನು ಅನ್ಪ್ಯಾಕ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗೇ ಟ್ರಬಲ್ ಆಗೋಯಿತು. ಅದನ್ನು ಬ್ಯಾಗನ್ನು ಬಿಚ್ಚೋದಕ್ಕೆ ಆಗಲಿಲ್ಲ ಬೇಗ ಬಿಕಾಸ್ ನಂದೊಂದು ದೊಡ್ಡ ಇರಿಟೇಷನ್ ಇತ್ತು. ಹಾಗಾಗಿ ದೆನ್ ಓಪನ್ ಮಾಡಿದೆ. ಸ್ವಲ್ಪ ಫ್ರೂಟ್ಸ್ ಮತ್ತು ಮನೆಗೆ ಸ್ವಲ್ಪ ಐಟಮ್ಸ್ ಬೇಕಿತ್ತು, ಅದನ್ನು ಆರ್ಡರ್ ಮಾಡಿದ್ದೆ. ಮನೆಗೇನಾದರೂ ತಂದಾಗ ಮಕ್ಕಳಿಗೆ ಏನು ತಂದಿರ್ತೀವಿ ಅಂತ ಗೊತ್ತಿರುತ್ತೆ, ಆದರೂ ಎಕ್ಸೈಟ್ಮೆಂಟ್ ಮಾತ್ರ ಕಮ್ಮಿ ಇರಲ್ಲ. ನಮ್ಮ ಮನೇಲೂ ಹಾಗೇ. ಏನೇ ಆದರೂ ಅವಳೇ ಫಸ್ಟ್ ನೋಡಬೇಕು, ಅವಳೇ ಫಸ್ಟ್ ಓಪನ್ ಮಾಡಬೇಕು. ಹಿಂಗೆ ಟಾರ್ಚರ್ ಕೊಡ್ತಾಳೆ ಅಂದರೆ ಸಿಕ್ಕಾಪಟ್ಟೆ ಟಾರ್ಚರು. ನಾನು ಬೂಸ್ಟ್ ಖಾಲಿಯಾಗಿತ್ತು ಅಂತೇಳಿ ಆರ್ಡರ್ ಮಾಡಿದ್ದೆ. ಇದು 2 in 1 ಪ್ಯಾಕ್ ಇತ್ತು. ಹಾಫ್ kgದು 2 ಕೂಡ ಒಂದೇ ಬಾಕ್ಸಲ್ಲಿತ್ತು. ನನಗೆ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ ಅಂತ ಅನ್ನಿಸ್ತು, ಹಾಗಾಗಿ ತೊಗೊಂಡೆ. ಇದು ಸಿಂಗಲ್ ತಗೋತೀನಿ ಅಂದರೆ ಒಂದು 20 to 30 ರೂಪೀಸ್ ಜಾಸ್ತಿ ಆಗುತ್ತೆ. ನೆಕ್ಸ್ಟು ಮೈಸೂರು ಸ್ಯಾಂಡಲ್ ಸೋಪು ಕೂಡ ಖಾಲಿಯಾಗಿತ್ತು. ನಾನು ರೆಗ್ಯುಲರಾಗಿ ಇದನ್ನು ಯೂಸ್ ಮಾಡೋದ್ರಿಂದ ತರಿಸ್ಕೊಂಡೆ. ಇದರಲ್ಲಿ 3 ಸೋಪು ಇರುತ್ತೆ, ಏನಿಲ್ಲ ಅಂದರೆ 3 to 4 months ಆರಾಮಾಗಿ ಬರುತ್ತೆ. ನೆಕ್ಸ್ಟ್ ಒಂದು ಸ್ಕ್ರಬ್ಬರ್ ಬೇಕಿತ್ತು. ನಾನು ಎಕ್ಸ್ಪೆಕ್ಟ್ ಮಾಡಿದ ಕ್ವಾಲಿಟಿ ಅದು ಬಂದಿರಲಿಲ್ಲ. ಮತ್ತು ಕೋಲ್ಗೇಟ್ ಮ್ಯಾಕ್ಸ್ ಜೆಲ್ ಪೇಸ್ಟ್ ತರಿಸ್ಕೊಂಡೆ. ದೆನ್ ನಾನು ಇಷ್ಟು ಸತಿ ಸನ್ಸಿಲ್ಕ್ ಶಾಂಪು ಯೂಸ್ ಮಾಡ್ತಿದ್ದೆ. ಈ ಸತಿ ಮೀರಾ ಯೂಸ್ ಮಾಡೋಣ ಅಂತೇಳಿ ಸಿಕ್ಕಾಪಟ್ಟೆ ಏರ್ ಫಾಲ್ ಆಗ್ತಿತ್ತಲ್ವ, ಹಾಗಾಗಿ ಇದು ಟ್ರೈ ಮಾಡೋಣ ಅಂತ ಹೇಳಿ ಅದನ್ನು ತರಿಸ್ಕೊಂಡಿದ್ದೀನಿ. ನೆಕ್ಸ್ಟು ಆಯಿಲ್ ಮಾಡಬೇಕಾಗಿತ್ತು, ಎಣ್ಣೆ ಖಾಲಿಯಾಗಿತ್ತು, ಹಾಗಾಗಿ ಕೊಬ್ಬರಿ ಎಣ್ಣೆನೂ ಕೂಡ ತರಿಸ್ಕೊಂಡೆ. 1 ಲೀಟರ್ಗೆ ಜಸ್ಟ್ 500 ಆಯಿತು ಅಷ್ಟೇ. ಇದು ಮಾಯ್ಶ್ಚರೈಸರು ನಾನು ರೆಗ್ಯುಲರಾಗಿ ಯೂಸ್ ಮಾಡೋದೇ. ಇಷ್ಟು ಸಲ ಗೆಟ್ 1 buy 1 ಫ್ರೀ ಇರ್ತಿತ್ತು, ಬಟ್ ಈ ಸತಿ ಇಲ್ಲ. ಸೊ ಹಾಗಾಗಿ ದೊಡ್ಡದೇ ತರಿಸ್ಕೊಂಡೆ. ನೆಕ್ಸ್ಟು ಈವ್ನಿಂಗ್ ಟೈಮು ನನ್ನ ಮಗಳಿಗೆ ಏನಾದರೂ ಸ್ನ್ಯಾಕ್ಸ್ ಕೊಡಬೇಕು, ಹಾಗಾಗಿ ಬಿಸ್ಕೆಟ್ ಇದು ಮಾಡಿದ್ದೀನಿ. ಅದು ಕೂಡ ಒಂದು ಫುಲ್ಲು ಫ್ಯಾಮಿಲಿ ಪ್ಯಾಕೆಟ್ ತರಿಸ್ಕೊಂಬಿಟ್ಟಿದ್ದೀನಿ. ದೆನ್ ಒಂದು ಸ್ಕ್ರಬ್ಬರು ಮತ್ತು ಇಷ್ಟೆಲ್ಲ ಪರ್ಚೇಸ್ ಮಾಡಿದ್ದಕ್ಕೆ 1 kg ಸಕ್ಕರೆ ಫ್ರೀಯಾಗಿ ಬಂದಿತ್ತು. ಅದನ್ನು ಕೂಡ ತೊಗೊಂಡೆ. 65 ರೂಪೀಸ್ ಏನೋ ಸೇವ್ ಆಗಿತ್ತು, ಅದಕ್ಕೆ ಬಂದಿತ್ತು. ಇವತ್ತು ನನ್ನ ಮಗಳು ಫಸ್ಟ್ ರೋಲ್ ಆದಳು. ಫಸ್ಟ್ ಬೇಬಿ ಆಗಲಿ ಸೆಕೆಂಡ್ ಬೇಬಿ ಆಗಲಿ, ಮಕ್ಕಳದು ಫಸ್ಟ್ ಮೂಮೆಂಟು ಪ್ರತಿ ಸತಿನೂ ಖುಷಿ ಕೊಡುತ್ತೆ. ಎಷ್ಟು ಮಕ್ಕಳಿದ್ರು ಅಷ್ಟೇ. ಸೊ ಇದು ಹಾಗೇ, ಅವಳು ಫಸ್ಟ್ ರೋಲ್ ಆದಾಗ ಒಂಥರ ಏನೋ ಖುಷಿ ಆಯಿತು. 3 monthsಗೆ ರೋಲ್ ಆದಳು. ದೆನ್ ಇವತ್ತು ಕಂಪ್ಲೀಟು ಅವಳದೇ ಅವಳ ಸುತ್ತನೇ ಥರ ಇರೋದೆ. ಯಾಕೆ ಅಂದರೆ ಇಷ್ಟೊತ್ತು ಕಾಲೇ ಒಂದು 3 to 4 ಸತಿ ಅವಳು ರೋಲ್ ಆಗೋದ್ಲು. ಇನ್ಮೇಲೆ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ಕೋಬೇಕು. ಎಷ್ಟು ಬೇಗ ಅವಳು ಹೊಳ್ಕೊತಾಳೆ ಅಂದರೆ ವಿತಿನ್ 5 ಸೆಕೆಂಡ್ಸಲ್ಲಿ ಪಟ್ಟಂತ ಹೊಳ್ಕೊಬಿಡ್ತಾಳೆ. ಇಷ್ಟು ದಿನ ಹಂಗೆ ಹಿಂಗೆ ಮಲಗಿಸಿ ಆ ಕಡೆ ಈ ಕಡೆ ತಿರುಗ್ಬೋದಿತ್ತು, ಬಟ್ ಇವಾಗ ಹಂಗೋಗಿಲ್ಲ. ಸಖತ್ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಇನ್ಮೇಲೆ. ಸೊ ಹಾಗಾಗಿ ಅವಳ ಮುಂದೆ ಕೂತಿದ್ದೆ. ಒಂದು 6 months ಆಗೋ ತನಕ ಕಷ್ಟ. ನೆಕ್ಸ್ಟ್ ಅವರು ಕೂತ್ಕೊಳ್ಳೋತಾ ಆದಮೇಲೆ ಏನೋ ಅಷ್ಟು ಸೆನ್ಸ್ ಎಲ್ಲ ಆಗಬೇಕಲ್ಲ ಆದಮೇಲೆ. ಬಟ್ ಇವಾಗ ಹೊರಳ್ಕೊಳ್ಳುವಾಗ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ತಿಂಡಿ ಕೂಡ ಮಾಡಬೇಕಾಗಿತ್ತು ಇವತ್ತು. ಹಾಗಲಕಾಯಿ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕಾಗಿ ಹಾಗಲಕಾಯಿನ ಕಟ್ ಮಾಡ್ಕೋತಿದ್ದೆ. ಈ ಕೆಲಸ ಮಾಡುವಾಗ ಮಕ್ಕಳನ್ನ ಕೂರಿಸ್ಕೊಂಡು ಕೆಲಸ ಮಾಡಿದ್ರೆ ಅವರು ಸ್ವಲ್ಪ ಕಲ್ತ್ಕೋತಾರೆ, ಹಾಗೆ ಹೀಗೆ ಅಂತೆಲ್ಲ ಅಂದ್ಕೊತೀವಿ. ಬಟ್ ಅವ್ರ ತಲೆ ತಿನ್ನೋಷ್ಟು ಯಾಕಾದರೂ ಕರ್ಕೊತೀವಪ್ಪ ಅನ್ನೋದಷ್ಟು ತಲೆಗೆ ಶೂಟ್ ಮಾಡಿಬಿಡ್ತಾರೆ. ಅವ್ರು ಕೇಳೋ ಒಂದೊಂದು ಕ್ವೆಶ್ಚನ್ಗೆ ನಮ್ಮ ಹತ್ರ ಆನ್ಸರ್ಸೇ ಇರಲ್ಲ, ಆ ಥರ ಕ್ವೆಶ್ಚನ್ ಕೇಳ್ತಾ ಇರ್ತಾರೆ. ಅಂತೂ ಅವಳು ಟಾರ್ಚರ್ ಎಲ್ಲ ತಡ್ಕೊಂಡು ನಾನು ಕೂಡ ತಿಂಡಿಗೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ನಾನು ಮಾಡ್ತೀನಿ, ನಾವು ಏನು ಮಾಡಿದ್ರು ಅಷ್ಟೇ, ನಾನು ಮಾಡ್ತೀನಿ ಅದೊಂದು ಬಿಟ್ಟರೆ ಇನ್ನು ನಾವು ಮಾಡಲ್ಲ, ಸುಮ್ಮನೆ ಇರ್ತೀವಿ. ಚಾನ್ಸೇ ಇಲ್ಲ. ಎಲ್ಲನೂ ಕೂಡ ನಾನು ಕಟ್ ಮಾಡ್ತೀನಿ ಅಂತ ಇರ್ತಾಳೆ. ಬಟ್ ನನಗೆ ಚಾಕು ಕೊಡೋಕ್ಕೆ ಭಯ, ಹೇಳಿದ ಮಾತಂತೂ ಒಂಚೂರು ಕೇಳಲ್ಲ. ಹಾಗೂ ಸರ್ಕಸ್ ಮಾಡಿ ಅವಳ ಜೊತೆ ನಾನು ಕೂಡ ತರಕಾರಿನ ಕಟ್ ಮಾಡ್ಕೋತಾ ಇದ್ದೀನಿ. ನಾವೇನು ಮಾಡ್ತೀವಿ ಸೇಮ್ ಆ್ಯಸ್ ಇಟ್ ಈಸ್ ಅದನ್ನೇ ಮಾಡ್ತಾಳೆ, ಆ ಥರ. ಹೆವಿ ಟಾರ್ಚರ್ ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಟಾರ್ಚರು. ಒಂದು ಕಡೆಯಿಂದ ನಾವು ಮಾಡೋದನ್ನು ನೋಡಿ ಕಲ್ತ್ಕೊಂಡ್ರೆ ಯೂಸ್ ಆಗುತ್ತೆ ಅಂತ ಅನಿಸುತ್ತೆ. ಬಟ್ ನಾವು ತಿಂಡಿ ಮಾಡೋ ಎಮರ್ಜೆನ್ಸಿಲಿ ಅವ್ರು ಕೂಡ ಫ್ರಸ್ಟ್ರೇಷನ್ನಲ್ಲಿ ಸಿಕ್ಕಾಪಟ್ಟೆ ಅದು ಕಾಟ ಅಂತಲೇ ಅನಿಸ್ಬಿಡುತ್ತೆ. ಯಾವ ಕಡೆಗಾದರೂ ಹೋಗ್ಬಿಡ್ಲಪ್ಪ ಕಣ್ಣು ಕಾಣಿಸ್ದಂಗೆ ತಿಂಡಿ ಮಾಡೋ ತನಕ ಅನ್ನೋ ಥರ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅಷ್ಟೇ ಟಾರ್ಚರ್ ಕೊಟ್ಬಿಡ್ತಾಳೆ. ಅದನ್ನೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಹಾಗಲಕಾಯಿನ ಬೇಯಿಸ್ಕೊಂಡು ಪಲ್ಯ ಮಾಡಿದ್ರೆ ಸ್ವಲ್ಪ ಕಹಿ ಕಮ್ಮಿ ಆಗುತ್ತೆ, ಹಾಗಾಗಿ ಬೇಯೋಕ್ಕೆ ಹಾಕಿದ್ದೀನಿ. ಗೊಜ್ಜು ಮಾಡೋರು ಹಾಗೆ ಮಾಡ್ಕೊಬೋದು, ಬಟ್ ನಾನಿಲ್ಲಿ ಸಿಹಿ ಪಲ್ಯ ಮಾಡ್ತಿರೋದ್ರಿಂದ ಬೇಯಿಸ್ಕೊಂಡು ಪಲ್ಯ ಮಾಡ್ತಾಯಿದ್ದೀನಿ. ಅದು ಬೆಂದಿತ್ತು, ಅದನ್ನು ಒಂದು ಜಾಲರಿಗೆ ಬಸ್ಕೊತಾ ಇದ್ದೀನಿ. ನೆಕ್ಸ್ಟು ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ಆ್ಯಸ್ ಯೂಶ್ವಲಾಗಿ ಒಗ್ಗರಣೆಗೆ ಏನು ಐಟಮ್ ಹಾಕ್ಕೋಬೇಕು ಅದನ್ನೆಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ.
ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಸಾಫ್ಟ್ ಆಗೋ ತನಕ, ಮತ್ತು ಅದಕ್ಕೆ ಸ್ವಲ್ಪ ಟೊಮೆಟೊ ಹಾಕ್ಕೊಂಡು ಟೊಮೆಟೊನೂ ಕೂಡ ಕ್ಲೀನಾಗಿ ಸಾಫ್ಟ್ ಆಗೋ ತನಕ ಅದನ್ನು ಸುಂಡಿಸ್ಕೊಂಡು, ನೆಕ್ಸ್ಟ್ ಅದಕ್ಕೆ ಮೊಟ್ಟೆ ಇದ್ದರೆ ಮೊಟ್ಟೆ ಹಾಕ್ಕೊಳ್ಳಿ, ಇಲ್ಲ ಅಂತಂದ್ರೆ ಹಾಗೇನೂ ಮಾಡ್ಕೋಬೋದು. ನಾನು ಮೊಟ್ಟೆ ಹಾಕಿ ಮಾಡೋಣ ಅಂಥೇಳಿ ಒಂದು 3 ಮೊಟ್ಟೆ ಇತ್ತು, ಅದನ್ನು ಹಾಕ್ತಾಯಿದ್ದೀನಿ. ಮೊಟ್ಟೆ ಹಾಕಿ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅದು ಕೂಡ ಮೊಟ್ಟೆ ಎಲ್ಲ ಹಸಿ ವಾಸನೆ ಹೋಗೋ ಸುಂಡಿಸ್ಕೊಳ್ಳಿ. ಅದೆಲ್ಲ ಆದಮೇಲೆ ಬೇಯಿಸಿಟ್ಕೊಂಡಿರುವಂಥ ಹಾಗಲಕಾಯಿನ ಅದಕ್ಕೆ ಹಾಕ್ಕೊಂಡ್ರೆ ಆಯಿತು. ಇದನ್ನು ಏನಂತ ಅಂದರೆ ನಾವು ಬೇಯಿಸುವಾಗಲೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀವಲ್ವ, ಸೊ ಟೇಸ್ಟ್ಗೆ ಆಮೇಲೆ ನೋಡಿಬಿಟ್ಟು ಅದಕ್ಕೆ ರುಚಿನ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿನ ಹಾಕ್ಕೊಂಡ್ರೆ ಪಲ್ಯ ಆಗೋಯ್ತು. ನೋಡಿ, ನಾನು ನೋಡಿಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ರುಚಿನ ಆ್ಯಡ್ ಮಾಡ್ತಾಯಿದ್ದೀನಿ. ಇಷ್ಟೇ. ಪಲ್ಯ ಮಾಡಿಟ್ಟಾದಮೇಲೆ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಹಿಟ್ಟು ಕಲಸಿಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಅಮ್ಮ ಹಿಟ್ಟನ್ನು ನಾದಿಸಿರಲಿಲ್ಲ, ಹಾಗಾಗಿ ಮತ್ತೆ ಇನ್ನೊಂದು ಸತಿ ನಾದಿಸ್ಕೊಂಡು ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಅಮ್ಮ ಬಂದು ಚಪಾತಿ ಒತ್ಕೊಡ್ತಾರೆ, ಸೊ ಹಾಗಾಗಿ ಅದನ್ನೆಲ್ಲ ನೀಟಾಗಿ ಕಲಸಿಟ್ಟೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ತಿಂಡಿ ಹೀಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.